ಸರ್ ನಮ್ಮ ಹೆಸರು ನಟರಾಜು ಅಂದ್ಬಿಟ್ಟು ಇದೇ ತಿಪ್ಪೇನಹಳ್ಳಿ ಗ್ರಾಮಸ್ಥರು ನಾವು. ಸರ್ ಇಲ್ಲಿ ಈತ ಯಾರೋ ವಿಶ್ವನಾಥ್ ಅಂತ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಓನರು ಸರ್. ಈ ಬಿಲ್ಡಿಂಗ್ ಓನರು ವಿಶ್ವನಾಥ್ ಅಂದ್ಬಿಟ್ಟು ಈತ ಬಂದ್ಬಿಟ್ಟು ಮೊದಲನೇದಾಗಿ ಬಂದ್ಬಿಟ್ಟು ಪಿ ಜಿ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆಲ್ಲ ದಾಖಲಾತಿಗಳಿದೆ ನಮ್ಮ ಹತ್ರ, ದಾಖಲಾತಿಗಳು ಸಮೇತವಾಗಿದೆ. ಪಿ ಜಿ ಮಾಡ್ತೀವಿ ಅಂದ್ಬಿಟ್ಟು ಈತ ಏನು ಮಾಡ್ದ ಬಂದ್ಬಿಟ್ಟು ಪಿ ಜಿಗೆ ಅಂತ ಗರ್ಲ್ಸ್ ಪಿ ಜಿಗೆ ಅಂತ ಬೋರ್ಡ್ ಹಾಕೊಂಬಿಟ್ಟು ಇವನೇನು ಮಾಡೋಕ್ಕೆ ಪಿ ಜಿ ಮಾಡೋಕ್ಕೆ ಅಂತ ಹೊಲ್ಟ. ಪಿ ಜಿ ಮಾಡೋಕ್ಕೆ ಅಂತ ಹೊಲ್ಟ ವ್ಯಕ್ತಿ ಇವನು. ನಾವು ಯಾವಾಗ ಫೋನ್ ಮಾಡಿದ್ರು ಅಣ್ಣ ನಿಮ್ಗೆ ಯಾಕಣ್ಣ ನಾವು ದ್ರೋಹ ಮಾಡೋಣ, ನಮ್ಗೆ ಅಂತ ಕರ್ಮ ಏನು ಬಂದೈತಣ್ಣ, ನಮಗೆ ಮಕ್ಳ ಮೇಲೆ ಹಣೆ ಇಟ್ಕೊಂಡ ಬಂದ್ಬಿಟ್ಟು ನಮ್ಮ ಮಕ್ಳ ಹಣೆಗೂ ನಾನು ಬಾರ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಮ್ಗೆ ಅಲ್ಲಿಂದ ದಾಖಲಾತಿ ರೆಕಾರ್ಡ್ ಸಮೇತವಾಗಿ ಆಯ್ತು ನಮ್ಮ ಹತ್ರ. ರೆಕಾರ್ಡ್ ಸಮೇತವಾಗಿ ನಾವು ಫೋಟೋ ತೆಗೆದು ರೆಕಾರ್ಡ್ ಸಮೇತವಾಗಿ ಅವ್ನು ಏನೇನು ಮಾತಾಡವನೆ ಅದ್ರ ಪಿನ್ ಟು ಪಿನ್ನು ನಾವು ರೆಕಾರ್ಡ್ ಸಮೇತವಾಗಿ ನಾವು ಫೋಟೋ ತೆಗೆದೇ ಮಾಡಿಕೊಂಡಿದ್ದೀವಿ ಸರ್ ಇಲ್ಲಿ. ಅದರಿಂದಾಗಿ ಅವನ ಏನಂದ್ರೆ ಆತ ಬಂದ್ಬಿಟ್ಟು ಈ ತರ ಹೇಳ್ಕೊಂಡ್ಬಂದು ಪಿ ಜಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ರೂಮ್ಗಳು ಕಟ್ಕೊಂಡ. ಅದು ರೂಮ್ಗಳು ಕಟ್ಟಿರೋದು ಅಂತಂದ್ರೆ ಅದ್ರೊಳಗೆ ಇದುವರೆಗೂ ನಾವ್ ಯಾರು ಸಹ ಹೋಗೂ ಇಲ್ಲ, ಯಾವ ಒಂದು ಸರ್ಕಾರಿ ಅಧಿಕಾರಿ ಕೂಡ ಇಲ್ಲಿ ಬಂದೂ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಕೂಡ ಯಾರೂ ಮಾಡಿಲ್ಲ. ಈ ವಿಚಾರವಾಗಿ ಪಾಪ ಆ ವ್ಯಕ್ತಿ ಇಲ್ಲಿ ನಮ್ಮ ಅಣ್ಣ ಇದಾರೆ, ಇವ್ರು ಈ ಮನೆ ಪಕ್ಕದ ಮನೆಯವರು ಅವ್ರು 2 ವರ್ಷಗಳಿಂದ ಸತತವಾಗಿ ಪ್ರಧಾನ ಮಂತ್ರಿಗೂ ಪತ್ರ ಬರ್ದವ್ರು. ಅವರು ಇಲ್ಲಿಗಲ್ಲ, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಪರಮೇಶ್ವರ್ ಸಾಗರ್ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅಲ್ಲಿ ಬರ್ದಿಲ್ಲ. ಪ್ರಧಾನ ಮಂತ್ರಿ ತಕ್ಕನು ತಲುಪೈತೆ ಯಾವ್ದು ಲೆಟ್ರು, ಅಲ್ಲಿಂದ ತಕ್ಕ ಲೆಟರ್ ತಲುಪಿ ಇವ್ನು ಇವತ್ತು ಕೋಟಿಗಳು ಗಟ್ಲೆ ದುಡ್ಡು ಕೊಟ್ಬಿಟ್ಟು ಇವನು ಇವತ್ತು ಆರೋಪಣೆ ಮಾಡ್ತಾನೆ ಅಂತ ಅಂದ್ರೆ ನೆನ್ನೆ ಸಾಯಂಕಾಲ 3:30 ಒಳಗೆ ಸ್ಟಾಕ್ ಇಳಿಸವನೆ. ಸ್ಟಾಕ್ ತಂದ್ಬಿಟ್ಟು ರಾತ್ರಿ 1:30 ಒಳಗೆ ತಂದು ಇಳಿಸ್ತಕ್ಕಂಥದ್ದೇನಿತ್ತು. ನೆನ್ನೆ ಸಾಯಂಕಾಲ 10-15 ನಿಮಿಷದ ದಾರಿ ನಮ್ಗೆ ಇಲ್ಲಿ 15 ನಿಮಿಷಕ್ಕೆ ತಂದು ಇಳಿಸ್ಬೋದಾಗಿತ್ತು, 4 ಗಂಟೆ 4:15 ತಂದು ಇಳಿಸ್ಕೊಬೋದಾಗಿತ್ತು. ಜನ ಗಲಾಟೆ ಮಾಡ್ತಾವ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಹೊಸ ವರ್ಷಕ್ಕೆ ಇವ್ರು ನೆಮ್ಮದಿ ಕಳಿಸ್ಬೇಕು, ತಿಪ್ಪೇನಹಳ್ಳಿ ಜನದ ನೆಮ್ಮದಿ ಕಳಿಸ್ಬೇಕು ಅಂತ ಏನ್ ಮಾಡಿದಾನೆ ಅಂತಂದ್ರೆ ಇವತ್ತು ಬಂದ್ಬಿಟ್ಟು ನಮ್ಗಳಿಗೆಲ್ಲ ಸಾರ್ ಇಲ್ಲಂತೂ ಏನಾದ್ರು ಬಾರ್ ಏನಾದ್ರು ಆಯ್ತು ಅಂದ್ರೆ ಸಾರ್ ಹೇಳ್ತೀನಿ ಕೇಳ್ರಿ, ಇಲ್ಲಿ ಈ ಒಂದು ಅವ್ನ ಏನ್ ಕಟ್ಟೋನ್ ಪೈಪ್, ಆ ಪೈಪ್ಗೆ ನೆಡಕ ಸಾಯ್ತೀವಿ ನಾವು. ಇದಕ್ಕೆಲ್ಲ ಅವ್ರು ಯಾರ್ಯಾರು ಲೈಸೆನ್ಸ್ ಕೊಟ್ಟವ್ರೆ ಆ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಈ ಮಾತು ಸತ್ಯ ಸರ್, ಇದು ಬಿಡೋದ ನಾವಂತೂ ಯಾವುದೇ ಕಾರಣಕ್ಕೂ ಅವನ್ನ ಬೆಳಗ್ಗೆ ವಾಪಸ್ ಕಳ್ಸಿದ್ವಿ ನಾವು, ಇಲ್ಲ ಅಂತಲ್ಲ, ಬಿಡೋದೇ ಇಲ್ಲ ನಾವು. ಯಾವುದೇ ಕಾರಣಕ್ಕೂ ನಾವು ಬಾರ್ ಮಾಡೋದ್ ಬಿಡೋದೇ ಇಲ್ಲ ಸರ್. ಇಲ್ಲಿ ಇದೀ ಕ್ಷಣದವರೆಗೂ ಅವನು ಪಿ ಜಿ ಮಾಡ್ತೀನಿ ಅಂದ್ಬಿಟ್ಟು ರಾತ್ರಿ 1 ಗಂಟೆ ಒಳಗೆ ತಂದು ಇಳಿಸ್ಕೊಂಡು ಸ್ಟಾಕ್ನ ಇವತ್ತು ನಮ್ಗೆ ಬಂದ್ಬಿಟ್ಟು ಬಾರ್ ಓಪನ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಬೆಳಗ್ಗೆ ಇಲ್ಲಿ 45ರಿಂದ 50 ಜನ ನಿಂತಿದೀವಿ ಸರ್ ನಾವು. ನಮ್ಮನ್ನ ಕೇರ್ ಮಾಡ್ದಂಗ ಅವ್ನು ಹೋಗ್ಬಿಟ್ಟು ಬೀಗ ತೆಗಿತಾನೆ ಅಂತಂದ್ರೆ ಇನ್ನೆಷ್ಟು ಅವನು ಏನು ಮನುಷ್ಯತ್ವ ಮಾನವೀಯತೆ ಇದೆ ಸರ್ ಅವನ್ಗೆ. ಏನ್ ನಮ್ಮ ಊರವ್ರು ಏನ್ ಕಿತ್ಕೊಳಕಾಗ್ತದೆ, ಈ ಊರ್ ನೆಮ್ಮದಿ ಕೆಡಿಸ್ಲೇಬೇಕು, ಈ ಊರ್ ಒಗ್ಗಟ್ಟು ಹೊಡಿಲೇಬೇಕು ಅಂತ ಬಂದಿರೋ ಸರ್ ಅವನು. ಎಲ್ಲ ಒಂದ್ ಗುಂಪಾಗಿದ್ದೀವಿ ಸರ್ ನಾವು, ಎಲ್ಲ ಒಂದ್ ಗುಂಪಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಗುಂಪನ್ನ ನಾವು ಕೆಡಿಸ್ಕೊಂಡು ನಾವು ರೆಡಿ ಇಲ್ಲ. ಪ್ರೈಮ್ ಮಿನಿಸ್ಟರ್ ಬರ್ದಿರ್ತಕ್ಕಂಥ ಪತ್ರ ಇಲ್ಲ ಸರ್, ಇದು ಪ್ರೈಮ್ ಮಿನಿಸ್ಟರ್ ಬರ್ದಿರ್ತಕ್ಕಂಥ ಪತ್ರ. ಅವರು ನೋಡಿ ಅದಕ್ಕೆ ರಿಟರ್ನ್ ಕಳಿಸಿದ್ದಾರೆ. ದಯಮಾಡಿ ಅಲ್ಲಿವರೆಗೂ ಹೋರಾಟ ಮಾಡಿದ್ದೀವಿ. ಇನ್ನೆಷ್ಟು ಕೋಟಿ ಗಟ್ಟಲೆ ಇದ್ರು ಇರ್ಬೇಕು ಸರ್ ಇವನ್ಗೆ, ಇನ್ನೆಷ್ಟು ಕೋಟಿ ಇದ್ರು ತಾನೇ ಇವ್ನು ಮಾಡಕ್ ಸಾಧ್ಯವ ಸರ್? ಇದು ಯಾವ್ದು ನಮಗೆ ನ್ಯಾಯ ಕೊಡಿಸ್ಬೇಕು, ದಯಮಾಡಿ ತಿಳಿಸ್ಕೊಳ್ರಿ ಅಧಿಕಾರಿಗಳು. ಅಬ್ಕಾರಿ ಸಾರ್, ಇದಕ್ಕೆಲ್ಲ ಅಬ್ಕಾರಿಯರೇ ಕಾರಣ. ಬಂದು ಬಾರ್ ಮಾಡಕ್ಕೆ ಇವ್ರು ಒಬ್ಬೊಬ್ಬ ಮನುಷ್ಯ ಅಂತಂದ್ರು 25-30 ಲಕ್ಷ ಲಂಚ ತಿಂತಾರೆ ಅಂತಂದ್ರೆ ಅವ್ರಿಗೆ ಅವ್ರ ವಂಶಗ ಅವ್ರ ಅಮ್ಮನ ಏನಾಗ್ಬೇಕು ಅವ್ರಿಗೆ? ಇನ್ನೆಂತ ಇರ್ಬೇಕು ಸರ್ ಅವರು? 25-30 ಲಕ್ಷ ಲಂಚ ತಿನ್ಕೊಂಡು ಇವ್ರು ಬಾರ್ ಮಾಡ್ತಾರೆ ಅಂತಂದ್ರೆ ಅರ್ಥ ಆಗೋದ್ ಬೇಡವಾ ಸರ್? ಅಲ್ಲಿ ಈ ಕ್ಷಣದವರೆಗೂ ಒಬ್ಬ ಅಧಿಕಾರಿ ಬಂದಿಲ್ಲ ಸರ್, ಈ ಕ್ಷಣದವರೆಗೂ ಬಂದಿಲ್ಲ. DC ಕೊಟ್ಟಿದ್ದೀವಿ, ಅಬ್ಕಾರಿ DC ಕೊಟ್ಟಿದ್ದೀವಿ, ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ದೀವಿ, ತಾಲೂಕ್ ಆಫೀಸ್ ಕೊಟ್ಟಿದ್ದೀವಿ, ಬೆಸ್ಕಾಮ್ ಕೊಟ್ಟಿದ್ದೀವಿ. ಇನ್ನೇನ್ ಸಹ ಸಾಯ್ಬೇಕು ನಾವು? ಅದೇನೇ ಆಗ್ಬಿಡ್ಲಿ ಸರ್, ಅದೇನೇ ಆಗ್ಬಿಡ್ಲಿ. ಕೊನೆ ಪಕ್ಷ ನಾವು ನೇಣು ಹಾಕಂಡ್ ಸಾಯೋದ್ ಬಿಟ್ರೆ ನಮ್ಗೆ ಇದೇ ಇಲ್ಲ. ಅದಕ್ಕೂ ನಾವು ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ಪೊಲೀಸ್ ಸಾಹೇಬ್ರು ಮಹಾಸಾಹೇಬ್ರು ಇಲ್ಲೇ ಅವ್ರು ಕರ್ಕೊಂಡು ನಮ್ಗೆ ಗಲ್ಗೆ ಹಾಕ್ಬೋದು ಅಷ್ಟೇ, ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅವರು ಕಂಟಿನ್ಯೂ ಮಾಡ್ತೀವಿ ಸರ್, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಾವು ಇದ್ರನ್ನಂತೂ ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ. ನಾವಿಲ್ಲಿ ಧರಣಿ ಕುತ್ಕೊಳ್ತೀವಿ, ಸುಮಾರು ಇದ್ದಿಂದ ಹೋಗಲ್ಲ ಸರ್. ಇಲ್ಲಿಂದ ಬಾರ್ ವಾಪಸ್ ಹೋಯ್ತು ಅಂದ್ರೆ